ಗೆಳೆಯರೆ, ಅದೊಂದು ಕಾಯಿಲೆ ಇದೆ. ಅದಕ್ಕೆ ಸರಿಯಾದದ್ದೊಂದು ಹೆಸರೂ ಇಲ್ಲ. ಆದರೆ ಅದೇನಾದರೂ ಕಾಣಿಸ್ಕೊಂಡು ಬಿಡ್ತು ಅಂದರೆ ನಿಮ್ಮ ಇಡೀ ದೇಹ ಹಾಳಾಗಿ ಹೋಗ್ಬಿಡುತ್ತೆ. ಅದರ ಹೆಸರು L4-L5 ಅಂತ. ಇಷ್ಟಕ್ಕೂ ಏನಿದು L4-L5? ಇದು ಯಾಕೆ ಬರುತ್ತೆ? ಮನುಷ್ಯನನ್ನು ಯಾವ ಪರಿ ಕಾಡುತ್ತೆ? ಈ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿದ್ದಾರೆ ಮೈಸೂರಿನ ಆಯುರ್ಮಾಟಂ ಮುಖ್ಯಸ್ಥ ಡಾಕ್ಟರ್ ಮನು ಮೆನನ್. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮನು ಮೆನನ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತರೆಗೂ ಸಾವಿರಾರು ಜನ ಪೇಷಂಟ್ಸ್ನ ನೋಡಿದ್ದೀನಿ. ಈ ಲಂಬಾರಲ್ಲಿ ಇಲ್ಲ ಸರ್ವೈಕಲಲ್ಲಿ ಇಲ್ಲ ಸ್ಪೈನಲ್ಲಿ ಬರುವಂಥ ಸಾವಿರಾರು ಜನಕ್ಕೆ ಚಿಕಿತ್ಸೆ ಕೊಟ್ಕೊಂಡು ಅವರಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಬರ್ತಾನೆ ಇದ್ದೀವಿ. ಬಟ್ ಇಲ್ಲಿ ನನಗೆ ಈ ಬರೋ ಎಲ್ಲ ರೋಗಿಗಳಲ್ಲಿ ಇಲ್ಲ ಬರೋ ಎಲ್ಲ ಯುವಕರಲ್ಲಿ, ಯುವತಿಯರಲ್ಲಿ, ಇಲ್ಲ ಸಾಮಾನ್ಯ ಒಂದು ವಯಸ್ಕರಲ್ಲಿ ಇವತ್ತಿನ ದಿನ ಕಂಡುಬರುತ್ತಾರಂಥ ಒಂದು ಹೆಚ್ಚಿನ ಒಂದು ಕಾಯಿಲೆನಲ್ಲ ಡಿಸಾರ್ಡರ್ ಅಂದರೆ ಈ L4-L5 ಕಂಡುಬರುವಂಥ ಸಮಸ್ಯೆಗಳು. ಸೊ ಅವ್ರು ಕೇಳ್ತಾ ಇರ್ತಾರೆ ನನಗೆ L4-L5 ಅಂದರೆ ಏನು, ಅದು ಅಲ್ಲಿ ಹೇಗೆ ಸಮಸ್ಯೆ ಆಗುತ್ತೆ, ಅದರಿಂದ ಏನೇನು ಸಮಸ್ಯೆಗಳು ಬರುತ್ತೆ ಅಂತ ಬಂದವಂಥ ಪ್ರತಿಯೊಬ್ಬರು ರೋಗಿಗಳು ಕೇಳ್ತಾ ಇರ್ತಾರೆ. ಸೊ ಅವರು ಕೇಳೋಕ್ಕಿಂತ ಮುಂಚೆನೇ ಈ ವಿಡಿಯೋ ನೋಡಿದ್ರೆ ಅವ್ರ ವಿಷಯಗಳು ತಿಳಿಯುತ್ತೆ. ಅದಕ್ಕಿರೋ ಚಿಕಿತ್ಸಾ ರೀತಿಗಳು, ಅದರಿಂದ ಕುಂದುಕೊರತೆಗಳು ಏನೇನಾಗುತ್ತೆ ಅನ್ನೋದು ನಾನು ಇಲ್ಲಿ ತಿಳಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂಥೇಳಿ ಇವತ್ತಿನ ಸಬ್ಜೆಕ್ಟು ನಾವು L4-L5 ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾರ್ಮಲಿ ನಮ್ಮ ಡೈಲಿ ರೂಟೀನ್ ಲೈಫಲ್ಲಿ ಹಿಂದಿನ ಕಾಲಗಳಲ್ಲಿ ನಾವು ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಸು ತುಂಬ ಕಮ್ಮಿ ಕಾಣ್ತಾ ಇದ್ದು. ಯಾಕೆ ಅಂತ ಹೇಳಿದ್ರೆ ಅವತ್ತಿಂದು ಕಾಲದಲ್ಲಿ ವಾಹನಗಳು ತುಂಬ ಕಮ್ಮಿ ಇದ್ದು, ಯಾವಾಗಲೂ ಅವರು ನಡತದಲ್ಲಿ ಜೀವನ ಮಾಡ್ತಾಯಿದ್ರು. ಗಾಡಿಗಳ ಉಪಯೋಗ ಕಮ್ಮಿ ಇರ್ತಾಯಿತ್ತು. ಭಾರ ಎತ್ತಕ್ಕಿಂತ ಮುಂಚೆ ಅವರ ಶರೀರನ ವಾರ್ಮಪ್ ಮಾಡಿ ಭಾರಗಳನ್ನ ಎತ್ತುತ್ತಾಯಿದ್ರು. ಅದರಿಂದ ತುಂಬ ಬೇಗ ಅವರು ವಯಸ್ಸಾಗ್ತಾನೂ ಇರಲಿಲ್ಲ, ಸರ್ಕ್ಯುಲೇಷನ್ ಚೆನ್ನಾಗಿ ಇಟ್ಕೊತಾಯಿದ್ರು. ಸ್ಕಿನ್ಗಳಿಗೆ ಯಾವ ಸಮಸ್ಯೆಗಳು ಕಾಣದೆ 90-100 ವಯಸ್ಸವರೆಗೆ ಬದುಕ್ತಾಯಿದ್ರು. ಇವತ್ತಿನ ಕಾಲಗಳಲ್ಲಿ ನಾವು ಮಾಡೋಂಥ ಈ ಕೆಲಸಗಳಿಂದ, ನಾವು ಶಾರೀರಿಕವಾಗಿ ಕೊಡುವಂಥ ಸಡನ್ ಪ್ರೆಷರ್ಗಳಿಂದ ನಮ್ಮ ಸ್ಪೈನ್ಗೆ ಪ್ರೆಷರ್ ಬಿದ್ದು, ಅದರಲ್ಲೂ ವಿಶೇಷವಾಗಿ ಹೇಳೋದಾದರೆ ನಾವು ಎಂಟೈರ್ ಬಾಡಿನ ನಾವು ಬಗ್ಗಿ ಎಲ್ಲ ಕೆಲಸ ಮಾಡುವಾಗ ನಮ್ಮ ಲಂಬಾರ್ 5 ಡಿಸ್ಕ್ಗಳಲ್ಲಿ ಪ್ರೆಷರ್ ಬಿದ್ದು 2 ಮೂಳೆಗಳು ಕಂಪ್ರೆಸ್ ಆಗಿ ಆ ಡಿಸ್ಕ್ ಟೇರ್ ಆಗಿ ನಮಗೆ ಆ ಏನು ಕಾರ್ಟ್ಲೇಜ್ ಅಂತೇಳಿ ಕರಿತೀವಿ, ಆ ಜೆಲ್ ಏನಿದೆ ಅದು ಆಚೆಗೆ ಬಂದು ಮೇನ್ ನರ್ವ್ನ ಕಂಪ್ರೆಸ್ ಮಾಡೋಂಥ ಸಂದರ್ಭ. ಇದು L4-L5 ಆಗುವಂಥದ್ದು. ಅದಕ್ಕೆ ನಾವು ನಮ್ಮ ಡಯಾಗ್ನೋಸಿಸಲ್ಲಿ ನಾವು ಪ್ರೊಟ್ರೂಷನ್, ಎಕ್ಸ್ಟ್ರೂಷನ್ ಅಂತ ಹೇಳ್ತೀವಿ, ಆ್ಯಂಡ್ ನರ್ವ್ ರೂಟ್ ಕಂಪ್ರೆಷನ್ ಅಂತ ಹೇಳ್ತೀವಿ, ಆ್ಯಂಡ್ ಹಾಗೆ ಲಂಬಾರ್ ಸ್ಪೋಂಡೋಲೈಸಿಸ್ ಅಂತ ಹೇಳ್ತೀವಿ. ಅಂದರೆ ಸ್ಪೋಂಡೋಲೈಸಿಸ್ ಅಂತ ಹೇಳಿದ್ರೆ ಆ ಡಿಸ್ಕ್ದು ಅಳತೆ ಕಮ್ಮಿಯಾಗಿ ಬಂದು ಅದು ಹಾಳಾಗೋಂಥ ಒಂದು ವ್ಯವಸ್ಥೆ. ಸೊ ಈ ಥರ ಸಮಸ್ಯೆಗಳು ಬಂದಾಗ ನಮಗೆ ಕಾಣಂಥ ಕಾಮನ್ ಆಗಿರೋ ಸಿಂಪ್ಟಮ್ಸ್ ಅಂದರೆ ಸಮಸ್ಯೆಗಳೇನಂತ ಹೇಳಿದ್ರೆ ನಮಗೆ ಸಯಾಟಿಕಾ ಆಗುವಂಥದ್ದು, ಅಂದರೆ ಕಾಲು ಸೆಳೆತ ಬರೋವಂಥದ್ದು ನರಗಳಿಗೆ, 2 ಕಾಲಲ್ಲೂ ನಮಗೆ ಮಸಲ್ಸ್ ವೀಕ್ನೆಸ್ ಆಗೋಂಥದ್ದು, ಮತ್ತು ಕಾಲುಗಳಿಗೆ ನಿಶಕ್ತಿ ಆಗೋಂಥದ್ದು, ಮತ್ತು ಅದೇ ರೀತಿಯಲ್ಲಿ ಸೆಕ್ಷುವಲ್ ಡಿಸಾರ್ಡರ್ ಆಗೋಂಥದ್ದು. ಅಂದರೆ ನಮಗೆ ಮುನ್ನೆ ಹೇಗಿರುತ್ತೆ ಆ ಥರ ಒಂದು ಸರ್ಕ್ಯುಲೇಷನ್ ನಮ್ಮ ಸೆಕ್ಷುವಲ್ ಆರ್ಗನ್ಸ್ಗೆ ಆಗದೇ ಇದ್ದಾಗ ತುಂಬಷ್ಟು ಸೆಕ್ಷುವಲ್ ವೀಕ್ನೆಸ್ ಬರುವಂಥದ್ದು. ಆ್ಯಂಡ್ ಹಾಗೆ ಹೊಟ್ಟೆ ರೀತಿಯಲ್ಲಿರುವಂಥ ಸಮಸ್ಯೆಗಳು ಅಂದರೆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ತುಂಬ ಕಾನ್ಸ್ಟಿಪೇಷನ್ ಆಗೋಂಥದ್ದು, ಹಾಗೆ ಡೈಜೆಷನ್, ನಾವು ಏನೇ ಊಟ ಮಾಡಿದ್ರು ಸರಿಯಾಗಿ ಡೈಜೆಸ್ಟ್ ಆಗದಿರೋಂಥದ್ದು, ಹಾಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಬರೋಂಥದ್ದು, ಹೀಗೆ ಇಲ್ಲ ತುಂಬ ಹೊಟ್ಟೆ ಊದಿಕೊಂಡಿರೋಂಥದ್ದು, ಮತ್ತು ನಮ್ಮ ಬೆನ್ನಲ್ಲಿ ನಿತ್ಯವಾಗಿರೋಂಥ ಒಂದು ನೋವು, ಆ್ಯಂಡ್ ಬಗ್ಗಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮತ್ತು ಈ ನರ ಹಿಡಿಯೋದ್ರಿಂದ ನಮಗೆ ನಡೆಯೋಕ್ಕಾಗಲ್ಲ, ತುಂಬ ಹೊತ್ತು ಕೂತ್ರೆ ನೋವು ಬರೋಂಥದ್ದು, ಮತ್ತು ನಾವು ಜೀವನದಲ್ಲಿ ಏನೇನು ಆಶೆಗಳನ್ನ ಇಟ್ಕೊಂಡಿರ್ತೀವಿ ಅದಕ್ಕೆಲ್ಲ ಆ ಎಲ್ಲ ಆಶೆಗಳನ್ನು ತಡೆಗಟ್ಟಂಥ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ L4-L5 ಕಂಡುಬರುವಂಥ ನೋವು. ಈ L4-L5ಗೆ ಅಲೋಪತಿ ಚಿಕಿತ್ಸಾ ವಿಧಾನದಲ್ಲಿ ಆಪರೇಷನ್ ಬಿಟ್ಟರೆ ಬೇರೆ ಇನ್ಯಾವ ಪರಿಹಾರನೂ ಇಲ್ಲ ಅಂತ ಹೇಳಲಾಗುತ್ತೆ. ಹಾಗಾದರೆ ಆಪರೇಷನ್ ಮಾಡಿಸ್ಲೇಬೇಕಾ? ಮಾಡಿಸಿದ್ರೆ ಏನಾಗುತ್ತೆ? ಮಾಡಿಸದೇ ಇದ್ರೆ ಆಯುರ್ವೇದ ಅಥವಾ ಮರ್ಮ ಚಿಕಿತ್ಸೆ ಮೂಲಕ ಈ ಸಮಸ್ಯೆ ಬಗೆಹರಿಯತ್ತಾ? ಡಾಕ್ಟರ್ ಮನು ಮೆನನ್ ಏನು ಹೇಳ್ತಾರೆ ಕೇಳಿ. ನಮ್ಮ ಮರ್ಮ ಚಿಕಿತ್ಸೆಯಲ್ಲಿ ಇದನ್ನು ವಿಶಿಷ್ಟವಾಗಿ ಒಂದು ಡಯಾಗ್ನೋಸ್ ಮಾಡೋ ಒಂದು ರೀತಿ ಇದೆ. ನಮ್ಮ ಆಯುರ್ವೇದದಲ್ಲಿ ನಾಡಿ ಪರೀಕ್ಷೆಗೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಬೆನ್ನಿನಲ್ಲಿರುವಂಥ ಸರೆಮಾಲೆಯಲ್ಲಿ ಕಂಡುಬರುವಂಥ ಮರ್ಮಗಳನ್ನ ಹಿಡಿದು
ಪರೀಕ್ಷೆ ಮಾಡಿ ಯಾವ ಪ್ರಮಾಣದಲ್ಲಿ ಇವರು ಡಿಸ್ಕಲ್ಲಿ ಸಮಸ್ಯೆಗಳಾಗಿದೆ, L4, L5, L3, L4, L2, L1 ಇಲ್ಲ L1, L2 ಈ ಥರ ಡಿಸ್ಕ್ಗಳಲ್ಲಿ ಎಷ್ಟು ಸಮಸ್ಯೆಗಳಾಗಿದೆ ಅಂತೇಳಿ ಬರೀ ನಮ್ಮ ಬೆರಳುಗಳನ್ನು ಇಟ್ಟು ನಾವು ಡಯಾಗ್ನೋಸ್ ಮಾಡೋಂಥದ್ದು. ನಮಗೆ MRI ಇಲ್ಲ ಸ್ಕ್ಯಾನಿಂಗ್ಸು ಇದು ಯಾವುದೂ ರಿಪೋರ್ಟ್ಸ್ ಇಲ್ದೇ, ಎಕ್ಸ್ರೇನೋ ಯಾವ ರಿಪೋರ್ಟ್ಸ್ ಇಲ್ದೇ ನಾವು ಡಯಾಗ್ನೋಸ್ ಮಾಡಿ ನಮ್ಗೆ ಹೇಳಬಲ್ಲ ಅಂತ ಒಂದು ವಿಶಿಷ್ಟವಾದ ಪರೀಕ್ಷಾ ರೀತಿ ನಮ್ಮ ಆಯುರ್ಮಠಂನ ಮರ್ಮ ಚಿಕಿತ್ಸೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಇದನ್ನು ತಿಳ್ಕೊಂಡು ಆಗಿರೋಂತಹ ಸಮಸ್ಯೆ ಮತ್ತು ಅದರಿಂದ ಆಗಿರೋಂಥ ಹಾನಿಕರಗಳು ನಮ್ಮ ಶರೀರದಲ್ಲಿ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆಗಿರ್ಬೋದು, ಸೆಕ್ಷುವಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಮಸಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಬೋನ್ ಡಿಸಾರ್ಡರ್ಸ್ ಆಗಿರ್ಬೋದು, ಇಲ್ಲ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗಿರೋಂಥ ಸಮಸ್ಯೆಗಳು, ಇದೆಲ್ಲದನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ಬೇಕಾಗಿರೋ ಔಷಧಿಗಳನ್ನ ಕೆಲವೊಂದು ದಿವಸಗಳಿಗೆ, ಅದು 15 ದಿನ ಇರ್ಬೋದು, ಪೇಷಂಟ್ ಟು ಪೇಷಂಟ್ ವೇರಿ ಆಗುತ್ತೆ. 15 ದಿನಗಳಿರ್ಬೋದು, 1 ತಿಂಗಳು 2 ತಿಂಗಳು ಔಷಧಿ ಕೊಟ್ಟು ಮತ್ತೆ ಅವ್ರಿಗೆ ಖಡಖಂಡಿತವಾಗಲೂ ಬರೀ ಮರ್ಮ ಪಾಯಿಂಟ್ಸನ್ನು ಸ್ಟಿಮ್ಯುಲೇಟ್ಸ್ ಮಾಡದೆ ಖಡಖಂಡಿತವಾಗಲೂ ಅವ್ರಿಗೆ ಒಂದು ಶಾರೀರಿಕವಾಗಿರೋ ಒಂದು ಪೂರ್ಣ ಪ್ರಮಾಣದ ಮರ್ಮ ಚಿಕಿತ್ಸೆ ಹಾಗೂ ಪಂಚಕರ್ಮ ಫಾಲೋಡ್ ಬೈ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಕೊಟ್ಟು ಒಂದು 2 ರಿಂದ 3 ತಿಂಗಳು ಅವ್ರು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಳ್ಳೋದ್ರಿಂದ ಈ ಸಮಸ್ಯೆ ಪೂರ್ಣ ಪ್ರಮಾಣದಲ್ಲಿ ಗುಣವಾಗುತ್ತೆ. ಅದು ಡಿಸ್ಕ್ ಬಲ್ಜು ತುಂಬ ಪರ್ಸೆಂಟೇಜ್ ಅಂದರೆ 30% ಅಲ್ಲ ಇದ್ದರೆ ಫಸ್ಟ್ ಟ್ರೀಟ್ಮೆಂಟಲ್ಲಿ ಸರಿಯುತ್ತೆ. ಒಂದು 60 to 70% ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದ್ದರೆ, ಇಲ್ಲ ಡಿಸ್ಕ್ ಕ್ಲಿಪ್ ಆಗಿದ್ದರೆ, ನರ್ವ್ಡ್ ಕಂಪ್ರೆಷನ್ ಆಗಿದ್ದರೆ 2 ರಿಂದ 3 ಸಿಟ್ಟಿಂಗ್ ಅಂತೇಳಿ ನಾವು ಮಾಡಿ, ವರ್ಷಕ್ಕೊಂದು ಸಿಟ್ಟಿಂಗ್ ಅಂತ ಮಾಡಿ ಈ 3 ವರ್ಷದಲ್ಲಿ ಕಂಪ್ಲೀಟ್ ಆಗೋದನ್ನ ಸಬ್ಸೈಡ್ ಮಾಡಿ, ಮತ್ತು ಮೊದಲನೇ ವರ್ಷ ಮಾತ್ರ ಇದಕ್ಕೆ ರೆಸ್ಟ್ ಬೇಕಾಗುತ್ತೆ. ರೆಸ್ಟ್ ಅಂತ ಹೇಳಿದ್ರೆ ಒಂದು ಬಾಣಂತಿ ತನಗೆ ಒಂದು ಮಗು ಆದಮೇಲೆ, ಒಂದು ಮಗುಗೆ ಜನ್ಮ ಕೊಟ್ಟಾದಮೇಲೆ ಹೇಗೆ 3 ರಿಂದ 6 ತಿಂಗಳು ರೆಸ್ಟ್ ತಗೋತಾರೋ ಅದೇ ರೀತಿಯಲ್ಲಿ ಒಂದು ರೋಗಿ ನಮ್ಮಲ್ಲಿ ಚಿಕಿತ್ಸೆ ತೊಗೊಂಡಾದ್ಮೇಲೆ ಆ 3 ರಿಂದ 4 ತಿಂಗಳು ಪೂರ್ಣ ಪ್ರಮಾಣದಲ್ಲಿ ರೆಸ್ಟ್ ತಗೊಳ್ಳೋದ್ರಿಂದ ಅವರು ಪರಿಪೂರ್ಣವಾಗಿ ಗುಣಮುಖರಾಗ್ತಾರೆ. ಹಾಗೂ ಸಾವಿರಾರು ಜನ ನಮ್ಮಲ್ಲಿ ಚಿಕಿತ್ಸೆ ತಗೊಂಡು ಗುಣಮುಖರಾಗಿದ್ದಾರೆ. ಅದರಲ್ಲೂ ಕೆಲವೊಬ್ಬರು 45 ದಿನ ಆದರೂ ನಮಗೊಂದು 30% 40% ಆಗಿದೆ, ಇನ್ನೊಂದು ಚಿಕಿತ್ಸೆ ಬೇಕಾಗುತ್ತೆ ಅಂತ ನೋಡಿ ನಾವು ಅದನ್ನು ಕೊಡುತ್ತಾ, ಇಲ್ಲ 3 ತಿಂಗಳು 6 ತಿಂಗಳಲ್ಲಿ ಒಂದೊಂದು ಚಿಕಿತ್ಸೆ ಕೊಡುತ್ತಾ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಈ L4, L5 ಸಮಸ್ಯೆಗಳಿಂದ ಗುಣಮುಖರನ್ನಾಗ ಮಾಡುವಂಥ ಒಂದು ವ್ಯವಸ್ಥಾ ರೀತಿ ನಮ್ಮ ಆಯುರ್ಮಠಂನಲ್ಲಿ ನಡ್ಕೊಂಬರ್ತಾ ಇದೆ. ಆ ಥರ ಯಾರಿಗೆ ಸಮಸ್ಯೆ ಇದ್ದರೂ ದಯಮಾಡಿ ಬನ್ನಿ, ನಿಮ್ಮ ಆರೋಗ್ಯನ ಸ್ಪೈನಲ್ಲಿರೋಂಥ L4, L5 ಸಮಸ್ಯೆನ ಪರಿಹಾರ ಮಾಡಿಕೊಂಡು ಜೀವನ ಪೂರ್ತಿ ಶಕ್ತರಾಗಿ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನಮ್ಮ ಆಯುರ್ಮಠಂನಿಂದ ನಮ್ಮೆಲ್ಲರ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ಮನುಷ್ಯನಿಗೆ ಸ್ಪೈನ್ ಅನ್ನೋದು ತೀರಾ ಮುಖ್ಯ. ನಮ್ಮ ಬೆನ್ನು ಹುರಿಯಲ್ಲಿ ಸಣ್ಣ ವ್ಯತ್ಯಾಸ ಆದರೂ ಸಹ ನಮ್ಮ ದೇಹ ನಮ್ಮ ಮಾತನ್ನ ಕೇಳೋದಿಲ್ಲ. ಹೀಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹಾಗೂ ಬೆನ್ನು ಹುರಿ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿ. ನಿಮಗೆ ಈ ಸಮಸ್ಯೆ ಇದ್ದು ಆಪರೇಷನ್ ಕಡೆ ಹೋಗೋದ್ರ ಬದಲಾಗಿ ಒಮ್ಮೆ ಭಾರತೀಯ ಪುರಾತನ ಚಿಕಿತ್ಸಾ ಪದ್ಧತಿನ ಟ್ರೈ ಮಾಡಿ. ಅಂದಹಾಗೆ ಹೇಳೋದನ್ನೇ ಮರ್ತಿದ್ದೆ, ಆಯುರ್ಮಠಂ ಈಗ ಕೇವಲ ಚಿಕಿತ್ಸಾ ಕೇಂದ್ರವಾಗಿ ಅಷ್ಟೇ ಉಳಿದಿಲ್ಲ. ಆಸಕ್ತಿ ಇರೋರಿಗೆ ಮರ್ಮ ಚಿಕಿತ್ಸೆನ ಕಲಿಸಿ ಆರೋಗ್ಯ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ಇವತ್ತು ಕರ್ನಾಟಕ ಒಂದರಲ್ಲೇ ಸಾವಿರಾರು ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳಿವೆ. ಅಲ್ಲಿ ತಜ್ಞ ಥೆರಪಿಸ್ಟುಗಳ ಕೊರತೆ ಇದೆ. ಅದಕ್ಕಾಗಿ ಆಯುರ್ಮಠಂ ಮೈಸೂರು ವಿಶ್ವವಿದ್ಯಾಲಯದ ಸಹಯೋಗದಿಂದ ಪಂಚಕರ್ಮ ಹಾಗೂ ಮರ್ಮ ಚಿಕಿತ್ಸೆಗೆ ಸಂಬಂಧಿಸಿದ ಡಿಪ್ಲೊಮಾ, BSc ಕೋರ್ಸ್ಗಳನ್ನು ಆರಂಭಿಸಿದೆ. ನಿಮಗೆ ಕಲಿಯೋ ಆಸಕ್ತಿ ಇದ್ರೆ, ನೀವು ಕೂಡ ಥೆರಪಿಸ್ಟ್ ಆಗಬೇಕು ಅಂದ್ಕೊಂಡಿದ್ರೆ ಭಾರತದ ಪುರಾತನ ವೈದ್ಯಶಾಸ್ತ್ರವನ್ನ ಕಲಿಸೋದಕ್ಕೆ ಅವರು ರೆಡಿ ಇದ್ದಾರೆ. ಅದಕ್ಕೆ ನಿಮಗೆ 18 ವರ್ಷ ತುಂಬಿರಬೇಕು. SSLC ಪಾಸ್ ಆಗಿದ್ರೆ ಸಾಕು. ಇನ್ಯಾಕ್ ತಡ? ಕೆಳಗೆ ಕೊಟ್ಟಿರೋ ನಂಬರುಗಳಿಗೆ ಕಾಲ್ ಮಾಡಿ ಆಯುರ್ಮಠಂ ಕಾಲೇಜಿಗೆ ಜಾಯಿನ್ ಆಗ್ಬಿಡಿ. ನೀವು ಸಂಪರ್ಕಿಸಬೇಕಾದ ವಿಳಾಸ